ಇವ್ರ ಮನೆಯಿಂದ ಕೊಡ್ತಾ ಇರೋದಲ್ಲ, ಇವ್ರ ಪ್ಯಾಕೆಟ್ ನಿಂದ ಕೊಡ್ತಾ ಇರೋದಲ್ಲ. ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ತಲುಪಲಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು. ಈಗ ಇವ್ರದೇ ಸಚಿವರು ಹೇಳ್ತಾರೆ ಅದೇನು ತಿಂಗಳ ಸಂಬಳನ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ನೀ ಹೆಂಗ ನೋಡಬೇಡ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಅಂತಂದ್ರೆ ಪ್ರೇಮ ಗೀತೆ ಅಂತ ಅನಿಸ್ತಿತ್ತು. ನಂತರ ಗೊತ್ತಾಯ್ತದೊಂದು ಶೋಕ ಗೀತೆ ಅಂತ. ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತೆ ಅಂತಾನೆ ಜನ ಅನ್ಕೊಂಡಿದ್ದು. ನಂತರ ನಿಧಾನವಾಗಿ ಜನರಿಗೆ, ರಾಜ್ಯದ ಜನರಿಗೆ ಈ ಗ್ಯಾರಂಟಿ ಯೋಜನೆಗಳು ಪ್ರೇಮ ಗೀತೆ ಅಲ್ಲ, ಇದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕ ಗೀತೆ ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ರಾಜ್ಯದ ಜನ ಯಾವ ಈ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸ್ಬೇಕಾಗಿತ್ತೋ ಆ ಹಿತಾನುಭವ ರಾಜ್ಯದ ಜನರಿಗೆ ಆಗ್ಲಿಲ್ಲ. ಬನ್ನಿ ಸಚಿವರು ಈ ಕಡೆ ಬನ್ನಿ. ಬರ್ತಾ ಇದ್ದಾರೆ. ಉಪ್ಪ ಅವರ ಮಂತ್ರಿಗಳನ್ನು ಕರೀರಿ. ಏನ್ ಮಾಡ್ತಾರೆ ಇದು? 2.5 ಗಂಟೆಗೆ 3 ಕಾಲ ಆಯ್ತು ಅಂತ ಅರ್ಥ. ಓಕೆ, ಈಗ ಅಶೋಕಣ್ಣ ನೀರು ಪ್ರತಿಪಕ್ಷ ನಾಯಕ ಮಾತಾಡ್ತಿಲ್ಲ, ಬಂದಿದಾರ? ಓಕೆ, ಬಂದಿದ್ದಾರೆ, ನಾಳೆ ಮಾತಾಡ್ತಾರೆ. ಓಕೆ, ಸುನೀಲ್ ಕುಮಾರ್. ಆಯ್ತು, ಸುನೀಲ್ ಕುಮಾರ್ ಮಾತಾಡಿದ್ರೆ ಯಾರೋ ಒಬ್ರು ನೋಟ್ ಮಾಡಿ. ಯಾರು ನೋಟ್ ಮಾಡ್ತಾರೆ ಸರ್? ನೀವೇ ಮಾಡ್ಕೊಡ್ರಿ. ನೀವು ಇಲ್ಲಿ ಕೂತ್ಕೊಳಿಸಿ, ನೀವು ನೋಟ್ ಮಾಡಿ ಅಂತ ಹೇಳಿ ನಾನು ಮಾಡಿ. ಇಲ್ಲಿ ಕೂತ್ಕೊಳಿಸಿ ನೋಟ್ ಮಾಡಿ, ನಾನು ನೋಟ್ ಮಾಡ್ಲಿಕ್ಕೆ ಆಗ್ತದ? ಸರಿ ಸರ್, ತಮ್ಮ ಮನದಾಳದ ಮಾತನಾಡಿದ್ರಿ ಸರ್. ಅಲ್ಲಲ್ಲ, ಆಯ್ತು. ಇಕ್ಬಾಲ್ ಒಂದು ಆ ಕಡೆ ಕೂತ್ಕೊಳ್ಳಿ. ಸರಿ, ಮುಂದೆ ಬನ್ನಿ, ಮುಂದೆ ಕೂತ್ಕೊಳ್ಳಿ. ಸ್ಪೀಕರ್ ಅವರು ಮನದಾಳದ ಮಾತು. ಮಾನ್ಯ ಅಧ್ಯಕ್ಷೆ, ಏನ್ ಮಾಡೋದು? ಶುರು ಮಾಡಿದೆ ಏನು? ಶುರು ಮಾಡಿ. ವೆಲ್ಕಮ್ ಇನ್ ಜಾಯಿನ್. ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ರಾಜ್ಯಪಾಲರ ವಂದನಾ ನಿರ್ಣಯದ ಕುರಿತಂತೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತೆ ನಿಮಗೆ ಮತ್ತು ನಮ್ಮ ಪಾರ್ಟಿಯ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ರಾಜ್ಯಪಾಲರ ಭಾಷಣ ಕಳೆದ ಹಲವು ವರ್ಷಗಳಿಂದ ನಾನು ಕೇಳ್ತಾ ಬಂದಿದ್ದೇನೆ. ಇಷ್ಟು ನೀರಸವಾಗಿ ಯಾವುದೇ ದೃಷ್ಟಿಕೋನವನ್ನು ಇಟ್ಟುಕೊಳ್ಳದೆ ಸಂಭ್ರಮವೂ ಇಲ್ಲದಂತ ಒಂದು ರಾಜ್ಯಪಾಲರ ಭಾಷಣವನ್ನ ಈ ಸರ್ಕಾರ ಹೇಳಿಸಿದೆ. ಸುಮಾರು 38 ಪುಟಗಳ ಈ ರಾಜ್ಯಪಾಲರ ಭಾಷಣದಲ್ಲಿ ಎಷ್ಟು ಯೋಜನೆಗಳು ಸುಳ್ಳಾಗಿ ಹೇಳಿದ್ದಾರೆ, ಯಾವುದನ್ನ ಈ ಸರ್ಕಾರ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ವೋ ಅದನ್ನ ಹೇಗೆ ಸುಳ್ಳು ಹೇಳಿದ್ದಾರೆ ಅನ್ನೋದು ನಾನು ನಂತರಕ್ಕೆ ಬರ್ತೇನೆ. ಅಂದ್ರೆ ರಾಜ್ಯಪಾಲರ ಮುಖಾಂತರ ಜನರಿಗೆ ಸುಳ್ಳು ಹೇಳುವಂತ, ಈ ಸದನಕ್ಕೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ರಾಜ್ಯಪಾಲರ ಮುಖಾಂತರ ಈ ಸರ್ಕಾರ ಮಾಡ್ತಾ ಬಂದಿದೆ. ನಾನು ದಾರಾ ಬೇಂದ್ರೆ ಅವರ ಒಂದು ಕವನ ನನಗೆ ನೆನಪಾಗುತ್ತೆ ಮಾನ್ಯ ಅಧ್ಯಕ್ಷರೇ. ನಾನು ಕಾಲೇಜು ದಿನಗಳಲ್ಲಿದ್ದಾಗ ಆ ಹಾಡನ್ನ ಅಥವಾ ಆ ಕವನವನ್ನು ನಾವು ಕೇಳ್ತಾ ಇದ್ವಿ. ಇಲ್ಲಿ ಕೂತಿರುವಂತವ್ರು ಎಲ್ಲರೂ ಕೂಡ ಕೇಳಿದಂತವ್ರು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಅನ್ನುವಂತ ಒಂದು ದಾರಾ ಬೇಂದ್ರೆ ಅವರ ಕವನವನ್ನು ನಾವು ಕೇಳಿದ್ವಿ. ಇದನ್ನು ಬಹಳ ಪ್ರಾಸವಾಗಿ ಕೇಳ್ತಾ ಇದ್ದಾಗ ಇದೊಂದು ಪ್ರೇಮ ಗೀತೆ ಅಂತ ನಂಗೆ ಅನ್ಸಿತ್ತು. ಬಹಳ ಚೆನ್ನಾಗಿ ಕಾಲೇಜುಗಳಲ್ಲಿದ್ದಾಗ ಇದನ್ನು ಬಹಳ ಪ್ರೇಮ ಗೀತೆ ಅಂತ ನಂಗೆ ಅನಿಸ್ತಿತ್ತು. ನೀ ಹೆಂಗ ನೋಡಬೇಡ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಅಂತಂದಾಗ ಪ್ರೇಮ ಗೀತೆ ಅಂತ ಅನಿಸ್ತಿತ್ತು. ನಂತರ ಗೊತ್ತಾಯ್ತದೊಂದು ಶೋಕ ಗೀತೆ ಅಂತ. ಅವರು ತನ್ನ ಮಗ ಸತ್ತೋದಾಗ ತನ್ನ ಹೆಂಡತಿಯನ್ನು ನೋಡಿಕೊಂಡು ಹೇಳಿದ್ರು ಅನ್ನೋದು ನಂತರ ಗೊತ್ತಾಯಿತು. ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತೆ ಅಂತಾನೆ ಜನ ಅನ್ಕೊಂಡಿದ್ದು. ನಂತರ ನಿಧಾನವಾಗಿ ಜನರಿಗೆ, ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಅನ್ನಿಸ್ಲಿಕ್ಕೆ ಶುರು ಆಯಿತು. ಈ ಗ್ಯಾರಂಟಿ ಯೋಜನೆಗಳು ಪ್ರೇಮ ಗೀತೆ ಅಲ್ಲ, ಇದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕ ಗೀತೆ ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಚುನಾವಣೆಯ ಪೂರ್ವದಲ್ಲಿ ಇವರ ಪ್ರಣಾಳಿಕೆಗಳು, ಇವರ ಭಾಷಣಗಳು, ಇದೆಲ್ಲದನ್ನು ನೋಡಿದಾಗ ಬಹಳ ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ. ಮಾದೇವಪ್ಪಂಗೂ ಫ್ರೀ, ಕಾಕಾ ಪಾಟೀಲಿಗೂ ಫ್ರೀ,
ಇಂತಿಂಗೆಲ್ಲ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು. ನಿಮಗೆ ಅದಕ್ಕೆ 136 ಸೀಟ್ ಕೊಟ್ಟಿದ್ದಾರೆ, ನಾವು ಅದನ್ನು ಅಭಿನಂದಿಸ್ತೇನೆ, ನಾನೇನು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದು ಹೇಗೆ ದಿಕ್ಕು ತಪ್ತಾ ಇದ್ದೀರಿ ನೀವು? ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಮಾಡಬೇಕಾದ್ರೆ ನಿಮ್ಮಲ್ಲೇ ಆಗಿರುವಂತ ಗೊಂದಲಗಳೆಷ್ಟು? ಈಗ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ತಲುಪಿಸ್ಲಿಕ್ಕೆ ಆಗದೆ ಅದನ್ನ ಜನ ಅದನ್ನ ಯಾಕೆ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾಗ ನೀವು ದಾರಾ ಬೇಂದ್ರೆ ತರ ನೀ ಹಿಂಗ ನೋಡಬೇಡ ನನ್ನ ಅಂತ ನೀವು ಮತದಾರರಿಗೆ ಹೇಳ್ತಾ ಇದ್ದೀರಿ. ಮತದಾರ ನೀವು ನನಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ, ನಾನಂಗೆ ನಿಮ್ಮನ್ನು ತಿರುಗಿ ನೋಡ್ಲಿ ಅಂತೇಳಿ ಮತದಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಈ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಬಂತು? ಮಾನ್ಯ ಅಧ್ಯಕ್ಷರೇ, ಗ್ಯಾರಂಟಿ ಯೋಜನೆಗಳಲ್ಲಿ ನಾವ್ಯಾರು ಬಿಜೆಪಿನವರು ಗ್ಯಾರಂಟಿಗಳಿಗೆ ವಿರೋಧ ಮಾಡಲಿಲ್ಲ ಯಾವತ್ತೂ ಕೂಡ. ಆ 5 ಯೋಜನೆಗಳನ್ನ ಸರಿಯಾಗಿ ಜಾರಿ ತನ್ನಿ ಅನ್ನೋದನ್ನು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತಾ ಇರೋದು. ಆದ್ರೆ ಆಡಳಿತ ವ್ಯವಸ್ಥೆ, ಮುಖ್ಯಮಂತ್ರಿಗಳು, ಮಂತ್ರಿಗಳು ಗ್ಯಾರಂಟಿ ಯೋಜನೆಯ ಕುರಿತಂತೆ ಕೊಡ್ತಾ ಇರುವಂತಹ ಹೇಳಿಕೆಗಳ ಗೊಂದಲದ ಕಾರಣಕ್ಕೆ ರಾಜ್ಯದ ಜನ ಯಾವ ಈ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸ್ಬೇಕಾಗಿತ್ತೋ ಆ ಹಿತಾನುಭವ ರಾಜ್ಯದ ಜನರಿಗೆ ಆಗ್ಲಿಲ್ಲ. ನೀವು ರಾಜ್ಯದ ರಾಜ್ಯಪಾಲರ ಭಾಷಣದಲ್ಲಿ 90,000 ಕೋಟಿ ರೂಪಾಯಿಯನ್ನು ಇದಕ್ಕೆ ನಾವು ವಹಿಸಿದ್ದೇವೆ, 1.25 ಕೋಟಿ ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ ಅನ್ನೋದನ್ನೆಲ್ಲದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ. ನನಗೆ ಬಹಳ ಆಶ್ಚರ್ಯ ಆಗಿದ್ದು, ಆಡಳಿತ ಯಂತ್ರ ಹೆಂಗಿದೆ ಅನ್ಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ 5-6 ತಿಂಗಳಿಂದ ಬರಲೇ ಇಲ್ಲ. ಯಾಕೆ 5-6 ತಿಂಗಳಿಂದ ಬರಲಿಲ್ಲ ಅಂತೇಳಿ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆದಾಗ ಮಂತ್ರಿಗಳು ಹೇಳ್ತಾರೆ, ಗೃಹಲಕ್ಷ್ಮಿ 4-5 ತಿಂಗಳಿಂದ ಬರಲಿಲ್ಲ ಅಂತ ಆದಾಗ ಮಂತ್ರಿಗಳು ಹೇಳ್ತಾರೆ, ನನಗೆ ಹುಷಾರಿರ್ಲಿಲ್ಲ, ನನಗೆ ಆರೋಗ್ಯ ಸರಿಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ಬರಲಿಲ್ಲ ಅಂತ. ಇವ್ರ ಮನೆಯಿಂದ ಕೊಡ್ತಾ ಇರೋದಲ್ಲ, ಇವ್ರ ಪ್ಯಾಕೆಟ್ ನಿಂದ ಕೊಡ್ತಾ ಇರೋದಲ್ಲ. ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ತಲುಪಲಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್? 2 ನಿಮಿಷ. ಹಾಗಾಗಿ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಮನೆ ನೀವು ರಾಜ್ಯಪಾಲ ಈಗ ಮಾತಾಡೋ ನಾವೇನು ಮಾಡಲ್ಲ. 2 ನಿಮಿಷ ಕೊಟ್ರೆ ಸುಲಿಗೇಗೌಡ್ರೆ ನೀವು ಮಾತಾಡಿ. ಆಮೇಲೆ ಶಿವಲಿಂಗ 1 ನಿಮಿಷ. ನಾನು ನಿಮ್ಮ ಅಧ್ಯಕ್ಷರೇ, ನಮ್ಮಲ್ಲಿ ನೀವು 1 ನಿಮಿಷ ನೋಡಿ. ನಾನು ಶಾಸಕರೇನೆ, ಬೆಳಿಗ್ಗೆ ತಾವ ಹೇಳಿರಿ ಮಾತಾಡುವಾಗ ಅಬ್ಜೆಕ್ಟ್ ಮಾಡಬೇಡ್ರಿ, ನೋಟ್ ಮಾಡಿ ಇಟ್ಕೋರಿ. ನಿಮ್ ಈಗ 1 ನಿಮಿಷ ಮಾತಾಡ್ದವ್ರು ಯಾಕೆ ಮಾತಾಡ್ತೀರಿ? ಸುನಿಲ್ ಕೂತ್ಕೊಂಡಿದ್ದಾರೆ, 1 ನಿಮಿಷ ಬೇಗ ಸರ್ ಹೇಳ್ಬೇಡ ಅಂತೀರಿ. ಅವ್ರು ಸುನಿಲ್ ಈಗ 1 ನಿಮಿಷ ಕೂತ್ಕೊಂಡಿದ್ದಾರೆ, ಅವ್ರು ಮಾತಾಡಿದವರು. ಸರ್, ಮಂತ್ರಿಗಳು ಲೈಫ್ ಥ್ರೆಟನಿಂಗ್ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಫ್ರಾಕ್ಚರ್ ಹಾಕಿ ಮಲಗಿದ್ದಾರೆ. ಓಕೆ. ಈ ನಡುವೆ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಂಡು ಆ ತರ ಮಾತಾಡೋದಕ್ಕಿಂತ ಮೀಟಿಂಗ್ ಕಂಡಕ್ಟ್ ಮಾಡಿ ಯಾವ ರೀತಿ ದುಡ್ಡನ್ನು ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಶಾರ್ಟ್ ಫಾಲ್ಸ್ ನ ಹೇಳೋದು ತಪ್ಪು ಅನ್ನೋದಕ್ಕೋಸ್ಕರ ಅಧ್ಯಕ್ಷರೇ, ಆಡಳಿತದ ವ್ಯವಸ್ಥೆಯಲ್ಲಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟ ನಂತರ ಯಾರಿಗೋ ಹುಷಾರಿಲ್ಲ, ಯಾರಿಗೋ ಮೈಕೈ ನೋವಾಗಿದೆ, ಯಾರಿಗೋ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಯೋಜನೆ ನಿಲ್ಲಲ್ಲ. ಓಕೆ. ನಾವು ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟ ನಂತರ ಅದನ್ನ ರಾಜ್ಯದ ಜನರಿಗೆ ತಲುಪಿಸಬೇಕಾಗಿರುವಂತದ್ದು ಒಂದು ಸರ್ಕಾರದ ಹೊಣೆ. ಅದನ್ನ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಆತಂಕ. ಮತ್ತೆ ನಾನು ಮಾನ್ಯ ಅಧ್ಯಕ್ಷರೇ, ಕಳೆದ ವರ್ಷದ ರಾಜ್ಯಪಾಲರ ಭಾಷಣದ 1 ಲೈನನ್ನು ಓದ್ತೀನಿ ಅಷ್ಟೇ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಹೇಗೆ ಮಂತ್ರಿಮಂಡಲದ ಸದಸ್ಯರು ಹೇಳ್ತಾ ಇದ್ದಾರೆ ಅಂತ. ಲೋಕಸಭಾ ಚುನಾವಣೆಗಳು ಮುಗಿದು ಇವರಿಗೆ ಹಿನ್ನಡೆ ಆದ ತಕ್ಷಣನೇ ಗ್ಯಾರಂಟಿಯಿಂದನೇ ನಮಗೆ ಅಭಿವೃದ್ಧಿ ಆಗಲಿಲ್ಲ, ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಅನ್ನುವಷ್ಟ ತನಕ ಶಾಸಕರಿಂದ ಉಪಮುಖ್ಯಮಂತ್ರಿಯ ತನಕವೂ ಕೂಡ ಮಾತಾಡಿದ್ರು. ನಂತರ ನಿಲ್ಲಿಸಲ್ಲ ಅಂತ ಹೇಳಿದ್ರು. ನಾವು ನಿಲ್ಲಿಸಬೇಕು ಅಂತ ನಮ್ದೇನು ಆಗ್ರಹ ಅಲ್ಲ. ಆದ್ರೆ ಗೊಂದಲದ ಹೇಳಿಕೆಗಳ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ಹೆಂಗ್ ದಿಕ್ಕು ತಪ್ತಾ ಇದೆ? 2024 ರಾಜ್ಯಪಾಲರ ಭಾಷಣದಲ್ಲಿ ಪಾಯಿಂಟ್ ನಂಬರ್ 27
ಅದರಲ್ಲಿ ಈ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನ್ ಹೇಳಿಸುತ್ತೆ ಅಂತ ಕೇಳಿದ್ರೆ, ಬರ ಪರಿಹಾರವಿರಲಿ, ಗ್ಯಾರಂಟಿ ಯೋಜನೆಗಳಿರಲಿ, ಇವುಗಳು ನಮ್ಮ ಸರ್ಕಾರವು ಜನರ ಹಕ್ಕುಗಳು ಎಂದು ಭಾವಿಸಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾರೆ. ಗ್ಯಾರಂಟಿ ಯೋಜನೆಯನ್ನ ಜನರ ಹಕ್ಕು ಅಂತ ಹೇಳಿ ರಾಜ್ಯಪಾಲರ ಮುಖಾಂತರ ಸರ್ಕಾರ ಹೇಳಿಸುತ್ತೆ. ಮಾನ್ಯ ಇಂಧನ ಸಚಿವರು ಈ ಮೊನ್ನೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಗ್ಯಾರಂಟಿ ಯೋಜನೆ ಅಂದ್ರೆ ಸಂಬಳನ, ಅದು ಗ್ಯಾರಂಟಿ ಯೋಜನೆ ತಿಂಗಳ ಕೊಡ್ಲಿಕ್ಕೆ ಸಂಬಳನೇನಿ ಅಂತ ಕೇಳ್ತಾರೆ. ಕಳೆದ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು. ಈಗ ಇವ್ರದೇ ಸಚಿವರು ಹೇಳ್ತಾರೆ ಅದೇನು ತಿಂಗಳ ಸಂಬಳನ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ.